A very good day to you, brothers and sisters. ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ಈ ಒಂದು ದಿನದಲ್ಲಿ ಮುಂಜಾನೆಯಲ್ಲಿ ವಂದನೆಗಳು. Welcome to the Solid Food series, sermon series. ಸಾಲಿಡ್ ಫುಡ್ ಸಂದೇಶಗಳಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. I'm Pastor Gabriel Chan, and assisting me is Pastor Sam Victor. ವಾಕ್ಯವನ್ನು ಕೊಡುತ್ತಿರುವರು ಪಾಸ್ಟರ್ ಗ್ಯಾಬ್ರಿಯಲ್ ಚಾಂಗ್ ಮತ್ತು ನನ್ನ ಹೆಸರು ಸ್ಯಾಮ್ ವಿಕ್ಟರ್. Today we're going to talk about how we as the elect of God fear him. ನಾವು ದೇವರಿಂದ ಆರಿಸಿಕೊಳ್ಳಲ್ಪಟ್ಟಂತ ನಾವು ದೇವರಿಗೆ ಹೇಗೆ ಭಯಪಡಬೇಕೆಂಬ ವಿಷಯವನ್ನು ನೋಡಿಕೊಳ್ಳೋಣ. I believe you who are listening is the elect of God, chosen by God to share in his work. ಈ ಸಂದೇಶವನ್ನು ಕೇಳುತ್ತಿರುವವರು ದೇವರಿಂದ ಆರಿಸಿಕೊಳ್ಳಲ್ಪಟ್ಟವರು ಮತ್ತು ಆತನ ಒಳ್ಳೆಯ ಕೆಲಸಗಳನ್ನು ನೀವು ಹಂಚಿಕೊಳ್ಳುವರೆಂಬುದಾಗಿ ನಾನು ನಂಬುತ್ತೇನೆ. And sometimes we are being distracted by our own ideas about how capable we are. ಕೆಲವೊಮ್ಮೆ ನಮ್ಮ ಸ್ವಂತ ಆಲೋಚನೆ ಅಥವಾ ಕಲ್ಪನೆಗಳಿಂದ ನಾವು ಎಷ್ಟು ಸಮರ್ಥರೆಂಬುದಾಗಿ ನಾವು ಆಲೋಚನೆ ಮಾಡುತ್ತೇವೆ. And as a result, we depend on ourselves, and then we go in directions that God did not instruct us. ಇದರ ಪರಿಣಾಮವಾಗಿ ದೇವರು ನಮಗೆ ಸೂಚಿಸದೇ ಇರುವಂತ ಮಾರ್ಗದಲ್ಲಿ ನಾವು ಹೋಗುತ್ತೇವೆ. And as a result, we waste precious time. ಇದರ ಪರಿಣಾಮವಾಗಿ ನಾವು ಅಮೂಲ್ಯವಾದ ಸಮಯವನ್ನು ವ್ಯರ್ಥ ಮಾಡುತ್ತೇವೆ. And at the same time, we are not able to grow in power and authority. ಅದೇ ಸಮಯದಲ್ಲಿ ನಾವು ಅಧಿಕಾರ ಮತ್ತು ಬಲದಲ್ಲಿ ಬೆಳೆಯೋದಿಲ್ಲ. So God, through the prophet Isaiah, encourages us as to how we could continue to prosper by fearing God. ದೇವರು ಪ್ರವಾದಿಯಾದ ಯೆಶಾಯನಿಗೆ ದೇವರ ಭಯದಲ್ಲಿ ಹೇಗೆ ಬೆಳೆಯಬೇಕೆಂಬುದಾಗಿ ಆತನು ತೋರಿಸಿಕೊಟ್ಟನು. So prophet Isaiah says, can you read? ಪ್ರವಾದಿಯಾದ ಯೆಶಾಯನು ಹೀಗೆ ಹೇಳುತ್ತಾನೆ 66ನೇ ಅಧ್ಯಾಯ 1 ಮತ್ತು 2ನೇ ವಚನದಲ್ಲಿ. Can you read it? ಯೆಹೋವನು ಹೀಗನ್ನುತ್ತಾನೆ, ಆಕಾಶವು ನನಗೆ ಸಿಂಹಾಸನ, ಭೂಮಿಯು ನನಗೆ ಪಾದಪೀಠ. ನೀವು ನನಗೆ ಇನ್ನೆಂಥ ಮನೆಯನ್ನು ಕಟ್ಟಿಕೊಡುವಿರಿ? ನನ್ನ ವಿಶ್ರಾಂತಿಗೆ ತಕ್ಕ ಸ್ಥಳವು ಎಂಥದ್ದು? ಇವುಗಳನ್ನೆಲ್ಲ ನನ್ನ ಕೈಯೇ ನಿರ್ಮಿಸಿತು. ಹೌದು, ನನ್ನ ಕೈಯಿಂದಲೇ ಇವುಗಳನ್ನೆಲ್ಲ ಉಂಟಾದವು. ನಾನು ಕಟಾಕ್ಷಿಸುವವನು ಎಂಥವನೆಂದು, ದೀನನು ಮನಮುರಿದವನು, ನನ್ನ ಮಾತಿಗೆ ಭಯಪಡುವವನು ಆಗಿರುವೆನು. So this reminds us of the great King David, who wants to build a house for God. ಇದು ದೇವರಿಗಾಗಿ ಮನೆಯನ್ನು ಕಟ್ಟಬೇಕೆಂಬುದಾಗಿ ಇರುವಂತಹ ದಾವೀದನನ್ನು ಕುರಿತು ನೆನಪಿಸುತ್ತದೆ. And he wants to do something for God because he loves God. ಅವನು ದೇವರನ್ನು ಪ್ರೀತಿಸುವುದರಿಂದ ದೇವರಿಗಾಗಿ ಏನಾದರೂ ಮಾಡಬೇಕೆಂಬುದಾಗಿ ಆತನು ಬಯಸುತ್ತಾನೆ. But then God told him that what God loves is not a great house, but what God loves is a heart that is humble and contrite in spirit and who trembles at my word. ಮತ್ತು ದೇವರಿಗೆ ಬೇಕಾಗಿರುವಂತಹ ದೊಡ್ಡ ಮಂದಿರವಲ್ಲ, ನಮ್ಮ ಹೃದಯವಾಗಿದೆ. ಮತ್ತು ಆ ಹೃದಯವು ದೇವರಿಗಾಗಿ ಭಯಪಡಬೇಕು ಮತ್ತು ನಡಗಬೇಕಾಗಿದೆ. So there are many leaders who wants to build beautiful church buildings, who wants to fill their church halls with many people. ಅನೇಕ ನಾಯಕರು ದೇವರಿಗಾಗಿ ದೊಡ್ಡ ಮಂದಿರಗಳನ್ನು ಕಟ್ಟಬೇಕೆಂಬುದಾಗಿ ಹೆಚ್ಚು ಪ್ರಯಾಸ ಪಡುವಂತ ಜನರಿದ್ದಾರೆ. And they want to build many churches, so they think by doing so they may bring glory to God and God may be pleased with them. ಮತ್ತು ಅವರು ಅನೇಕ ಸಭೆಗಳನ್ನು ಕಟ್ಟಬೇಕೆಂಬುದಾಗಿ ಮತ್ತು ಈ ರೀತಿಯಾಗಿ ಇವುಗಳಿಂದ ದೇವರು ತಮ್ಮನ್ನು ಮೆಚ್ಚಿಕೊಳ್ಳುತ್ತಾರೆ ಎಂಬುದಾಗಿ ಆಲೋಚನೆ ಮಾಡುತ್ತಾರೆ. So God said something that he cares most, that he loves most, is not these big buildings, it's not the many churches on many ministry, but one who is humble, contrite, and who trembles at his word.
ಮತ್ತು ಅನೇಕ ಸಭೆಗಳನ್ನು ಕಟ್ಟುವಂತದ್ದು ಅಥವಾ ದೊಡ್ಡ ಸಭೆ ಕಟ್ಟಬೇಕೆಂಬ ಜನರ ಆಲೋಚನೆಗಳಿಗಿಂತ ಹೆಚ್ಚಾಗಿ ದೇವರಿಗೆ ಭಯಪಡುವಂತ ವ್ಯಕ್ತಿಗಳನ್ನು ದೇವರು ಇಷ್ಟಪಡುವನಾಗಿದ್ದಾನೆ. Now, what does it mean by humble? ದೀನತೆ ಅಂತಂದ್ರೆ ಏನು? Now, humble, it is not trying to diminish our importance, no. But being humble is to have no rights before God. ದೀನತೆ ಅಂತ ಅಂದ್ರೆ ನಾವು ತಗ್ಗಿದವರು ಮತ್ತು ಹಕ್ಕುಗಳನ್ನು ಅಥವಾ ಅಧಿಕಾರವನ್ನು ಹೊಂದಿರುವುದಿಲ್ಲ ಎಂಬುದಾಗಿ ಅಲ್ಲ. So Paul says that Jesus humbles himself, taking a form of a servant, denying himself the right even to live. ಮತ್ತು ಪೌಲನು ಹೇಳಿದ ಹಾಗೆ ಯೇಸು ತನ್ನನ್ನು ತಾನು ತಗ್ಗಿಸಿಕೊಂಡು ತನ್ನ ಹಕ್ಕುಗಳನ್ನು ಆತನು ಉಪಯೋಗಿಸಿಲ್ಲ ಎಂಬುದಾಗಿ ಅಲ್ಲ. So when a person who is humble, he will seek the Lord's instruction for every decision that he makes in life. ಒಬ್ಬ ವ್ಯಕ್ತಿಯು ತಗ್ಗಿರುವಾಗ ಆತನು ಎಲ್ಲಾ ತೀರ್ಮಾನಗಳಿಗಾಗಿ ದೇವರ ಮಾರ್ಗಗಳನ್ನು ಹುಡುಕುವವನಾಗಿದ್ದಾನೆ. So he will not depend on his own thinking to think how he should solve problems and what's next year's plans will be. He will seek directives from God. ಒಬ್ಬ ವ್ಯಕ್ತಿಯು ತನ್ನನ್ನೇ ಕುರಿತು ಆತನು ಈ ವರ್ಷಕ್ಕಾಗಿ ಏನು ಮಾಡಬೇಕೆಂಬುದಾಗಿ ತೀರ್ಮಾನಗಳನ್ನು ಕುರಿತು ಆಲೋಚಿಸುವುದಿಲ್ಲ, ಆದರೆ ದೇವರ ಮಾರ್ಗದರ್ಶನಗಳನ್ನು ಹುಡುಕುತ್ತಾನೆ. And he will not assume to say that, oh, this is very obvious, this I don't have to seek God because it is so obvious. A humble person will have no such thinking. ತಗ್ಗಿದ ವ್ಯಕ್ತಿಯು ಇದು ಸಹಜವಾದದ್ದು ಎಂಬುದಾಗಿ ಈ ರೀತಿಯಾಗಿ ಆಲೋಚಿಸುವುದಿಲ್ಲ. And to be contrite is to be broken, incapable of doing anything. That's contrite. ಪಶ್ಚಾತ್ತಾಪ ಅಂತಂದ್ರೆ ಮನ ಮುರಿದವರು ಯಾವುದನ್ನು ಮಾಡಲು ಅಶಕ್ತರೆಂಬುದಾಗಿ ಆಲೋಚಿಸುತ್ತಾರೆ. And he will not look at how capable he is, but all his capabilities comes from God. ತಾನು ಎಷ್ಟು ಶಕ್ತನಾಗಿದ್ದಾನೆಂಬುದಾಗಿ ಆಲೋಚಿಸದೆ ಎಲ್ಲಾ ಸಾಮರ್ಥ್ಯಗಳು ದೇವರಿಂದ ಬರುತ್ತೆ ಎಂಬುದಾಗಿ ಆಲೋಚಿಸುತ್ತಾನೆ. That even the breath that he breathes, the strength that comes from the breathing, the life comes from God. ಆತನು ಆಡುವಂತ ಉಸಿರು ಸಹ ಅದು ಮತ್ತು ತನ್ನ ಜೀವವು ಎಲ್ಲವೂ ದೇವರಿಂದ ಬಂದಿದೆ ಎಂಬುದಾಗಿ ಆತನು ಆಲೋಚಿಸುತ್ತಾನೆ. And it is by the mercy of God that God chose to give me part of his power so I can do his work. ಅದು ದೇವರ ಕರುಣೆಯಾಗಿದೆ. ದೇವರು ತನ್ನ ಬಲವನ್ನು ನಮಗೆ ಒದಗಿಸುವಾಗ ನಾವು ಆತನ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಶಕ್ತರಾಗುತ್ತೇವೆ. Now, to tremble at God's word is to be fully owned by God. ದೇವರ ಮಾತಿಗೆ ನಡುಗುವುದು ಅಂತಂದ್ರೆ ದೇವರಿಗೆ ಸಂಪೂರ್ತಿಯಾಗಿ ಯಜಮಾನನಾಗಿರಲು ಒಪ್ಪಿಸಿಕೊಡುವುದು. That my life belongs fully to God and every word that he says I take with utter seriousness. ನನ್ನ ಇಡೀ ಜೀವಿತವು ದೇವರಿಗೆ ಸಂಪೂರ್ತಿಯಾಗಿ ಒಪ್ಪಿಸಿಕೊಡಿರುವಂತದ್ದು ಮತ್ತು ಎಲ್ಲಾ ವಿಷಯಗಳಲ್ಲಿ ಆತನ ಮಾರ್ಗದರ್ಶನವನ್ನು ಹುಡುಕುವುದಾಗಿದೆ. And I will not dare to doubt him, to go against his will. ಆತನ ಚಿತ್ತಕ್ಕೆ ವಿರುದ್ಧವಾಗಿ ಹೋಗಲು ನಾನು ಯಾವುದೇ ವಿಷಯದಲ್ಲಿ ಸಂದೇಹ ಪಡುವುದಿಲ್ಲ. That every word that he says I believe with my whole heart. ಆತನು ಹೇಳುವಂತ ಪ್ರತಿಯೊಂದು ಆಲೋಚನೆಗಳನ್ನು ನನ್ನ ಸ್ವಂತ ಹೃದಯದಿಂದ ನಾನು ನಂಬುತ್ತೇನೆ. So when Lazarus, in the case of Lazarus, Jesus heard from God that Lazarus will not die. ಲಾಜರಸ್ ಅನ್ನು ಸಾಯುವುದಿಲ್ಲ ಎಂಬುದಾಗಿ ಯೇಸು ಒಂದು ಮಾತನ್ನು ಕೊಟ್ಟಿದ್ದನು. But Lazarus died. ಆದರೆ ಲಾಜರಸ್ ಅನ್ನು ಸತ್ತು ಹೋದನು. So Jesus refused to believe that Lazarus has died, and so Jesus said that he has slept. He is sleeping. ಯೇಸು ಲಾಜರಸ್ ಅನ್ನು ಸತ್ತನೆಂಬುದಾಗಿ ಆತನು ನಂಬದೆ ಆತನು ನಿದ್ರೆ ಹೋಗುತ್ತಿದ್ದಾನೆಂಬುದಾಗಿ ಹೇಳಿದರು.
So God has no regard for one who is zealous and capable, but he will not let go of one who is humble, contrite, and who trembles at his word, who is faithful. ಉತ್ಸಾಹಭರಿತ ಮತ್ತು ಸಮರ್ಥನಾದವನಿಗೆ ದೇವರಿಗೆ ಯಾವುದೇ ಗೌರವವಿಲ್ಲ, ಆದರೆ ನಮ್ರ ವಿವೇಚನೆಯುಕ್ತ ನಿಷ್ಠಾವಂತ ವ್ಯಕ್ತಿಯನ್ನು ಆತನು ಬಿಡುವುದಿಲ್ಲ. So we will not try to be capable and strong before God, but we'll try to be humble as much as we can, to be contrite and to be faithful to his word. ಮತ್ತು ನಮ್ಮನ್ನು ನಾವು ತಗ್ಗಿಸಿಕೊಂಡು ನಾವು ದೇವರ ಮುಂದೆ ಪಶ್ಚಾತ್ತಾಪ ಪಡುತ್ತೇವೆ. Now I would like to tell a story from Judges 20. ನ್ಯಾಯಸ್ಥಾಪಕರು 20ನೇ ಅಧ್ಯಾಯದಿಂದ ಒಂದು ಕಥೆಯನ್ನು ಹೇಳಲಿಕ್ಕೆ ನಾನು ಇಷ್ಟಪಡುತ್ತೇನೆ. Now during those days there is no king, and then there is no common law in the country of Israel. ಆ ಒಂದು ದಿನಗಳಲ್ಲಿ ಇಸ್ರಾಯೇಲ್ ಜನರಿಗೆ ಒಬ್ಬ ಅರಸನಿರಲಿಲ್ಲ. So every tribe would do things as to what seems good to them. There is no common law that enforces justice among the 12 tribes of Israel. ಮತ್ತು ಇಸ್ರಾಯೇಲರ 12 ಕುಲಗಳಲ್ಲಿ ಈ ಜನರಿಗೆ ಯಾವುದೇ ನಿಯಮಗಳಾಗಲಿ ಆಜ್ಞೆಗಳಾಗಲಿ ಕಟ್ಟಳೆಗಳಾಗಲಿ ಇರಲಿಲ್ಲ. ಅವರು ತಮ್ಮ ಸ್ವಂತ ಆಲೋಚನೆಗಳಂತೆ ನಡೆದುಕೊಳ್ಳುತ್ತಿದ್ದರು. Now one day there is a Levite who traveled to the city of Benjamin. ಒಂದು ದಿವಸ ಒಬ್ಬ ಯಾಜಕನು ಬೆನ್ಯಾಮಿನ್ ಪಟ್ಟಣಕ್ಕೆ ಆತನು ಪ್ರಯಾಣ ಮಾಡುತ್ತಿದ್ದನು. So when this Levite was living in a house in this city of Benjamin, the Benjamites, the people there, rose up against him, took his wife, raped her and killed her. ಮತ್ತು ಆ ಒಂದು ಬೆನ್ಯಾಮಿನನ ಹೆಂಡತಿಯನ್ನು ತೆಗೆದುಕೊಂಡು ಒಬ್ಬ ವ್ಯಕ್ತಿಯು ಅತ್ಯಾಚಾರವನ್ನು ನಡೆಸಿದನು. So this Levite was so sad and so traumatized, and he went back to his home. ಮತ್ತು ಈ ಲೇವಿಯು ಬಹಳ ದುಃಖಿತನಾಗಿ ತನ್ನ ಮನೆಗೆ ಹಿಂದಿರುಗಿ ಹೋದನು. And when he reaches his home, he wants to tell all Israel, all the tribes of Israel, about what happened to him. ಮತ್ತು ತನಗೆ ನಡೆದಂತ ಘಟನೆಯನ್ನು ಇಡೀ ಇಸ್ರಾಯೇಲ್ ಕುಲಗಳಿಗೆ ಆತನು ತಿಳಿಸಿದನು. So he chopped up his wife into 12 pieces, chopped up the body into 12 pieces, and sent the pieces of her body to each tribe. ಮತ್ತು ಆ ಒಂದು ಸ್ತ್ರೀಯ ದೇಹವನ್ನು 12 ತುಂಡುಗಳನ್ನಾಗಿ ಮಾಡಿ ಆತನು ಆ ಒಂದು 12 ಕುಲಗಳಿಗೆ ಒಂದೊಂದು ತುಂಡುಗಳನ್ನು ಕಳಿಸಿದನು. The purpose is so that all tribes in Israel will know about this great evil and injustice, and will come together and to punish the tribe of Benjamin. ಮತ್ತು ಈ ಬೆನ್ಯಾಮಿನ್ ಕುಲದವರಿಗೆ ಶಿಕ್ಷೆ ಆಗಬೇಕೆಂದು ಅದರ ತೀರ್ಮಾನವಾಯಿತು. Then all the tribes, having received the body part, they were alarmed, they were amazed at such great evil. ಮತ್ತು ಈ ಒಂದು ವಿಷಯವನ್ನು ಕುರಿತು 12 ಕುಲಗಳು ಬಹಳ ಎಚ್ಚರಿಕೆಯನ್ನು ಕೊಡಲಾಯಿತು. Let's read this. ಇವನು ನ್ಯಾಯಸ್ಥಾಪಕರು 20ನೇ ಅಧ್ಯಾಯ 8 ಮತ್ತು 11 ಮತ್ತು 18ನೇ ವಚನಗಳನ್ನು ಓದಿಕೊಳ್ಳೋಣ. ನ್ಯಾಯಸ್ಥಾಪಕರು 20 8 ಮತ್ತು 8ರಿಂದ 11. ಇದನ್ನು ಕೇಳಿ ಜನರು ಏಕ ಮನಸ್ಸಿನಿಂದ, ನಮ್ಮನ್ನೇ ಯಾವನು ತನ್ನ ಗುಡಾರಕ್ಕೆ ಹೋಗಬಾರದು, ತನ್ನ ಮನೆಗೆ ತಿರುಗಕೂಡದು, ನಾವು ಚೀಟು ಹಾಕೋಣ, ಅದು ಬಿದ್ದ ಪ್ರಕಾರವೇ ಗಿಬೆಯದವರಿಗೆ ವಿರೋಧವಾಗಿ ಯುದ್ಧಕ್ಕೆ ಹೋಗೋಣ. ಇಸ್ರಾಯೇಲರ ಕುಲಗಳಲ್ಲಿ 100ಕ್ಕೆ 10,000ಕ್ಕೆ 100, 10,000ಕ್ಕೆ 1000, ಈ ಪ್ರಕಾರ ಜನರನ್ನು ಆರಿಸಿಕೊಂಡು ಅವರನ್ನು ಆಹಾರ ತರುವುದಕ್ಕಾಗಿ ಕಳುಹಿಸೋಣ. ಅವರು ಬಂದ ಮೇಲೆ ಬೆನ್ಯಾಮೀನರಾದ ಗಿಬೆಯದವರು ಇಸ್ರಾಯೇಲರಲ್ಲಿ ನಡೆಸಿದ ದುಷ್ಕರ್ಮಕ್ಕಾಗಿ ಅವರಿಗೆ ದಂಡನೆ ಮಾಡೋಣ ಅಂದುಕೊಂಡರು. ಹೀಗೆ ಅವರೆಲ್ಲರೂ ಏಕ ಮನಸ್ಸಿನಿಂದ ಆ ಪಟ್ಟಣಕ್ಕೆ ವಿರೋಧವಾಗಿ ಕೂಡಿಕೊಂಡರು. Let's continue to read the next part. ಯೆಶಾಯ 20ನೇ ಅಧ್ಯಾಯ 21ರಿಂದ 25.
ಆ ದಿನದಲ್ಲಿ ಬೆನ್ಯಾಮೀನರು ಗಿಬೆಯದಿಂದ ಹೊರಗೆ ಬಂದು ಇಸ್ರಾಯೇಲರಲ್ಲಿ 22,000 ಜನರನ್ನು ನೆಲಗೊಳಿಸಿದರು. ಇಸ್ರಾಯೇಲರು ತಿರುಗಿ ಧೈರ್ಯ ತಂದುಕೊಂಡು ಮೊದಲನೇ ದಿನದಲ್ಲಿ ವ್ಯೂಹ ಕಟ್ಟಿದ ಸ್ಥಳದಲ್ಲೇ ತಿರುಗಿ ವ್ಯೂಹ ಕಟ್ಟಿ ಯುದ್ಧಕ್ಕೆ ನಿಂತರು. ಇಸ್ರಾಯೇಲರು ಹೋಗಿ ಯೆಹೋವನ ಮುಂದೆ ನಾವು ತಿರುಗಿ ನಮ್ಮ ಬಂಧುಗಳಾದ ಬೆನ್ಯಾಮೀನರೊಡನೆ ಯುದ್ಧಕ್ಕೆ ಹೋಗೋಣ ಎಂದು ಕೇಳಲು ಆತನ ಹೋಗಿ ಯುದ್ಧ ಮಾಡಿರಿ ಅಂದನು. ಆದ್ದರಿಂದ ಅವರು 2ನೇ ದಿನದಲ್ಲಿಯೂ ಯುದ್ಧಕ್ಕೆ ಸಿದ್ಧರಾಗಿ ಬೆನ್ಯಾಮೀನರ ಸಮೀಪಕ್ಕೆ ಬಂದರು. ಬೆನ್ಯಾಮೀನರು 2ನೇ ದಿನದಲ್ಲಿಯೂ ಗಿಬೆಯದಿಂದ ಹೊರಗೆ ಬಂದು ಇಸ್ರಾಯೇಲರಲ್ಲಿ 18,000 ಮಂದಿ ಯುದ್ಧ ವೀರರನ್ನು ನೆಲಕ್ಕುರುಳಿಸಿದರು. So from here we can see that the tribes of Israel gather in unity to teach Benjamin a lesson. ಮತ್ತು ಎಲ್ಲರೂ ಸೇರಿ ಬೆನ್ಯಾಮಿನ್ ಕುಲಕ್ಕೆ ವಿರುದ್ಧವಾಗಿ ಒಂದು ಪಾಠವನ್ನು ಕಲಿಸಬೇಕೆಂಬುದಾಗಿ ಒಟ್ಟಾಗಿ ಸೇರಿದರು. So they asked God as to who should go up to fight the enemy first. ಮತ್ತು ಮೊದಲು ಈ ಒಂದು ವೈರಿಯ ವಿರುದ್ಧವಾಗಿ ಯಾರು ಹೋಗಬೇಕೆಂಬುದಾಗಿ ಅವರು ಚರ್ಚಿಸುತ್ತಿದ್ದರು. Why do they ask God who shall go up first? Maybe because nobody wants to go up first. ದೇವರನ್ನು ಕೇಳಿಕೊಂಡು ಯಾರು ಮೊದಲು ಹೋಗುತ್ತಾರೆಂಬುದಾಗಿ ಹೇಳಲ್ಪಡುವಾಗ ಯಾರು ಮೊದಲು ಹೋಗಲು ಇಷ್ಟಪಡುವುದಿಲ್ಲ. So if you realize that there is no effort in fearing God, in coming before God to ask the question whether they should even go up to punish Benjamin. ಮತ್ತು ಬೆನ್ಯಾಮೀನರನ್ನು ಶಿಕ್ಷಿಸುವುದಕ್ಕಾಗಿ ಯಾರು ಹೋಗುತ್ತಾರೆಂಬುದಾಗಿ ಹೇಳುವಾಗ ಯಾರು ಮುಂದೆ ಬರುತ್ತಿರಲಿಲ್ಲ. They did not humble themselves to seek what the will of God is. They think that they are more people than Benjamin, and hence they should be able to teach Benjamin a lesson. ತಾವು ಬೆನ್ಯಾಮೀನರಿಗಿಂತ ಹೆಚ್ಚು ಜನರು ಇರುವಂತ ಸಮಯದಲ್ಲಿ ಬೆನ್ಯಾಮೀನರಿಗೆ ವಿರುದ್ಧವಾಗಿ ಹೋಗಿ ಅವರಿಗೆ ಒಂದು ಪಾಠವನ್ನು ಕಲಿಸಬೇಕಾಗಿತ್ತು. So some church leaders, they think that, we are rich, we have a lot of money right now, so the next step is to build a church building. So they did not inquire of God, they make their own decisions. ಮತ್ತು ಅವರಲ್ಲಿ ಹೆಚ್ಚು ಹಣ ಇದ್ದುದರಿಂದ ಈಗ ದೇವರ ಕಟ್ಟಡವನ್ನು ಕಟ್ಟಬೇಕೆಂಬುದಾಗಿ ಅವರು ತಮ್ಮ ಸ್ವಂತ ಆಲೋಚನೆಗಳನ್ನು ಮಾಡುತ್ತಿದ್ದರು. So here you see that when the tribes went out to fight against Benjamin on the first day, 22,000 people died. ಮತ್ತು ಬೆನ್ಯಾಮೀನ ವಿರುದ್ಧವಾಗಿ ಹೋದಾಗ ಮೊದಲನೇ ದಿವಸದಲ್ಲಿ 22,000 ಜನರು ಸತ್ತರು. And they came back and then they wept. They asked God, should we go up again? And then the Lord says, yes, go up again. ಮತ್ತೆ ನಾವು ತಿರುಗಿ ಯುದ್ಧಕ್ಕೆ ಹೋಗಬೇಕೆಂಬುದಾಗಿ ಕರ್ತನನ್ನು ಅವರು ಕೇಳಿಕೊಂಡಾಗ ಆತನು ಹೋಗಬೇಕೆಂಬುದಾಗಿ ತಿಳಿಸಿದನು. So the same thing, 18,000 people died. ಇದೇ ರೀತಿಯಂತ ಸಂಗತಿಗಳು ನಮ್ಮ ಜನರಲ್ಲಿ ಸಹ ನಡೆಯುತ್ತಿದೆ. And they came back and then they wept before God. ಮತ್ತು ಅವರು ಹಿಂದಿರುಗಿ ಬಂದು ದೇವರ ಮುಂದೆ ಅವರು ಗೋಳಾಡಿ ಅತ್ತರು. But this time is different. This time they had offered burnt offering, peace offerings, and then the priest and the ark of God is involved in seeking God. ಮತ್ತು ಈ ಸಾರಿ ದೇವರನ್ನು ಹುಡುಕುವಾಗ ಪ್ರಾಯಶ್ಚಿತ್ತದ ಮತ್ತು ಸಮಾಧಾನದ ಯಜ್ಞಗಳನ್ನು ಅವರು ಅರ್ಪಿಸಿದರು. And then this time they sought God with humility. They did not depend on their own thinking. ದೇವರನ್ನು ತಗ್ಗಿಸಿಕೊಂಡು ಅವರು ಆತನ ಮುಂದೆ ಬಂದರು. They were contrite, they were broken before God. ಅವರು ದೀನರಾಗಿ ಮತ್ತು ದೇವರ ಮುಂದೆ ಪಶ್ಚಾತ್ತಾಪ ಪಟ್ಟರು. And then God saw their humility and contrition of heart and gave them a strategy how they could overcome Benjamin. ಮತ್ತು ಅವರು ಬೆನ್ಯಾಮೀನರನ್ನು ವಿರುದ್ಧವಾಗಿ ಹೇಗೆ ಬರಬಹುದೆಂಬುದಾಗಿ ದೇವರಿಂದ ತಿಳಿದುಕೊಂಡರು. Because on the third time they learned to fear God and then God prospered them.
ಮೂರನೇ ಸಾರಿ ಅವರು ದೇವರಿಗೆ ಭಯಪಟ್ಟರು ಮತ್ತು ದೇವರು ಅವರನ್ನು ಸಮೃದ್ಧಿಗೆ ನಡೆಸಿದರು. Okay, read this. ಯೆಶಾಯ 20ನೇ ಅಧ್ಯಾಯ 26ರಿಂದ 28ರವರೆಗೆ ಓದಿಕೊಳ್ಳೋಣ. ಯೆಶಾಯ 20ನೇ ಅಧ್ಯಾಯ 26ರಿಂದ 28ನೇ ವಚನ. ಆಗ ಎಲ್ಲಾ ಜನರು ಬೇತೇಲಿಗೆ ಹೋಗಿ ಅಲ್ಲಿ ಯೆಹೋವನ ಮುಂದೆ ಅಳುತ್ತಾ ಬಿದ್ದು ಸಾಯಂಕಾಲದವರೆಗೂ ಉಪವಾಸ ಮಾಡಿದರು. ಇದಲ್ಲದೆ ಅವರು ಆತನಿಗೆ ಸರ್ವಾಂಗ ಹೋಮಗಳನ್ನು ಸಮಾಧಾನ ಯಜ್ಞಗಳನ್ನು ಸಮರ್ಪಿಸಿದರು. ಆ ಕಾಲದಲ್ಲಿ ಯೆಹೋವನ ಒಡಂಬಡಿಕೆಯ ಮಂಜೂಷವು ಅವರೊಳಗೆ ಆರೋನನ ಮೊಮ್ಮಗನು ಎಲಾಜರನ ಮಗನು ಆದ ಫಿನೆಹಾಸನು ಯಾಜಕ ಸೇವೆ ಮಾಡುತ್ತಿದ್ದನು. ಹೀಗಿರುವುದರಿಂದ ಇಸ್ರಾಯೇಲರು ನಾವು ನಮ್ಮ ಬಂಧುಗಳಾದ ಬೆನ್ಯಾಮೀನರೊಡನೆ ಯುದ್ಧಕ್ಕೆ ಹೋಗಬೇಕೋ ಬೇಡವೋ ಎಂದು ಯೆಹೋವನನ್ನು ಕೇಳಿದರು. ಆತನು ಅವರಿಗೆ, ಹೋಗಿರಿ, ನಾಳೆ ಅವರನ್ನು ನಿಮ್ಮ ಕೈಗೆ ಒಪ್ಪಿಸುವೆನು ಅಂದನು. So we cannot depend on our ability and our experience to do things. ಕಾರ್ಯಗಳನ್ನು ಮಾಡುವುದಕ್ಕಾಗಿ ನಮ್ಮ ಸ್ವಂತ ಸಾಮರ್ಥ್ಯ ಮತ್ತು ಆಲೋಚನೆಗಳಿಂದ ಅದು ಸಾಧ್ಯವಿಲ್ಲ. We must depend on the presence of God in our lives. ನಮ್ಮ ಜೀವಿತಗಳಲ್ಲಿ ದೇವರ ಪ್ರಸನ್ನತೆಯ ಮೇಲೆ ನಾವು ಆತುಕೊಳ್ಳಬೇಕಾಗಿದೆ. When God's presence is with us, we can feel the peace, His presence, the peace and assurance inside here. ದೇವರ ಪ್ರಸನ್ನತೆಯು ಇರುವಾಗ ನಮ್ಮ ಹೃದಯದಲ್ಲಿ ನಾವು ಒಂದು ನಿಶ್ಚಯತೆ ಮತ್ತು ಭರವಸೆಯನ್ನು ಹೊಂದಿಕೊಳ್ಳುತ್ತೇವೆ. And we will be able to recall exactly what God tells us to do. ಮತ್ತು ದೇವರು ನಮಗೆ ಏನು ಮಾಡಬೇಕೆಂಬುದಾಗಿ ಹೇಳಿದನೋ ಅದನ್ನು ಸರಿಯಾಗಿ ನಾವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತದೆ. So here, through self-reflection, when we practice self-reflection through fasting and prayer, God instills within us the fear of God. ಉಪವಾಸ ಮತ್ತು ಪ್ರಾರ್ಥನೆಯ ಮೂಲಕ ಸ್ವ ಅವಲೋಕನವು ನಮ್ಮೊಳಗೆ ದೇವರ ಭಯವನ್ನು ಉಂಟು ಮಾಡುತ್ತದೆ. So through fasting, we ask ourselves the question, am I full of my own ideas, or do I depend on God to live based on His word one day at a time? ನಾವು ನಿಜವಾಗಿ ಉಪವಾಸವಿರುವಾಗ ದಿನಕ್ಕೊಮ್ಮೆ ನಾವು ಏನ್ ಮಾಡ್ತೇವೆ, ನಮ್ಮ ಸ್ವಂತ ಆಲೋಚನೆಗಳ ಮೇಲೆ ಆಧಾರಗೊಳ್ಳದೆ ದೇವರಿಂದ ಆಲೋಚನೆಗಳನ್ನು ಪಡೆದುಕೊಳ್ಳುತ್ತೇವೆ. Through fasting and prayer, we hear God's voice very clearly. ಉಪವಾಸ ಮತ್ತು ಪ್ರಾರ್ಥನೆಯ ಮೂಲಕ ನಾವು ಸ್ಪಷ್ಟವಾಗಿ ದೇವರ ಸ್ವರವನ್ನು ಕೇಳಿಸಿಕೊಳ್ಳುತ್ತೇವೆ. So God speaks in the spirit, the true intuition. God speaks to the mind through thoughts. ಆತ್ಮನ ಮೂಲಕ ನಮ್ಮ ಮನಸ್ಸಿಗೂ ಆತನ ಆಲೋಚನೆಗಳನ್ನು ಕೊಡುವವನಾಗಿದ್ದಾನೆ. Intuition, the peace of God. ಮತ್ತು ದೇವರ ಸಮಾಧಾನವನ್ನು ಸಹ ನಾವು ಪಡೆದುಕೊಳ್ಳುತ್ತೇವೆ. Through the thoughts, through the commandments, God speaks to us through our mind, through the thoughts. ಮತ್ತು ಆಜ್ಞೆಗಳ ಮೂಲಕ ನಮ್ಮ ಆಲೋಚನೆಗಳಲ್ಲಿ ಆತನ ವಿಷಯಗಳನ್ನು ಹೊಂದಿಕೊಳ್ಳುತ್ತೇವೆ. And God confirms His word through physical signs. ಮತ್ತು ಭೌತಿಕ ಸೂಚನೆಗಳ ಮೂಲಕ ನಾವು ಪ್ರೇರೇಪಿಸಲ್ಪಡುತ್ತೇವೆ. So in my personal example, God speaks to me through a physical sign, through an energy that I can feel in my body. ದೇವರು ನನಗೆ ದೈಹಿಕ ಸೂಚನೆಗಳ ಮೂಲಕ ಸ್ಪರ್ಶನೆ ಮೂಲಕ ನನಗೆ ತಿಳಿಪಡಿಸುತ್ತಿದ್ದನು. So when God approves of something, I can feel a strong and powerful energy in my body. ಮತ್ತು ದೇವರು ಏನಾದರೂ ವಿಷಯಗಳನ್ನು ನನಗೆ ತಿಳಿಸುವಾಗ ನನ್ನಲ್ಲಿ ಬಲವಾದ ಒಂದು ಸ್ಪರ್ಶನೆಯನ್ನು ನಾನು ಹೊಂದುತ್ತಿದ್ದೇನೆ. And Paul received the word in the physical sign through an angel. ಪೌಲನು ಒಂದು ಭೌತಿಕ ಸೂಚನೆಯಾಗಿ ದೇವದೂತನ ಮೂಲಕ ಹೊಂದಿಕೊಂಡನು. Gideon received the confirmation through a physical signs using a fleece of the lamb. ಮತ್ತು ಗಿದ್ಯೋನನು ಒಂದು ಕುರಿಯ ಒಂದು ಹಬ್ಬದ ಮೂಲಕ ಆತನ ಭೌತಿಕ ಸೂಚನೆಯನ್ನು ಹೊಂದಿಕೊಂಡನು. And King David received the confirmation through the ephod that was worn by the priest. ಮತ್ತು ಅರಸನಾದ ದಾವೀದನು ಸಹ ಯಾಜಕನ ಮೂಲಕ
ಆತನು ದೃಢಪಡಿಸಿಕೊಂಡನು. So every day we receive God's instructions through the intuition and through the thoughts and through the natural senses of my body. ಮತ್ತು ನನ್ನ ದೇಹದ ಇಂದ್ರಿಯಗಳ ಸ್ಪರ್ಶನೆಯ ಮೂಲಕ ಮತ್ತು ದೇವರು ಕೊಡುವಂತ ಆಲೋಚನೆಗಳ ಮೂಲಕ ನಾವು ಆತನ ಮಾತುಗಳನ್ನು ಹೊಂದಿಕೊಳ್ಳಬಹುದು. Now, when Jesus' disciples are trying to cast out a demon and they could not, they come to Jesus. ಯೇಸುವಿನ ಶಿಷ್ಯರು ದೆವ್ವವನ್ನು ಓಡಿಸಲು ಆಗದೆ ಅವರು ಯೇಸುವಿನ ಬಳಿಗೆ ಬಂದರು. Can you read, please? Thank you. ಮತ್ತಾಯ 17ನೇ ಅಧ್ಯಾಯ 19ರಿಂದ 21ನೇ ವಚನ. ತರುವಾಯ ಶಿಷ್ಯರು ಏಕಾಂತವಾಗಿ ಯೇಸುವಿನ ಬಳಿಗೆ ಬಂದು ಅದನ್ನು ಬಿಡಿಸಲಿಕ್ಕೆ ನಮ್ಮಿಂದ ಯಾಕೆ ಆಗಲಿಲ್ಲವೆಂದು ಕೇಳಲು ಆತನು ಅವರಿಗೆ, ನಿಮ್ಮ ನಂಬಿಕೆ ಕಡಿಮೆ ಆಗಿರುವುದರಿಂದಲೇ ಆಗಲಿಲ್ಲ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಸಾಸಿವೆ ಕಾಳಷ್ಟು ನಂಬಿಕೆ ನಿಮಗೆ ಇರುವುದಾದರೆ ನೀವು ಈ ಬೆಟ್ಟಕ್ಕೆ ಇಲ್ಲಿಂದ ಅಲ್ಲಿಗೆ ಹೋಗು ಎಂದು ಹೇಳಿದರೂ ಅದು ಹೋಗುವುದು, ಮತ್ತು ನಿಮ್ಮ ಕೈಯಿಂದ ಆಗುವಂತದ್ದು ಒಂದು ಇರುವುದಿಲ್ಲ ಅಂದರು. Now, Jesus went up to the mountain to receive an instruction concerning his last task in his ministry on earth. ಯೇಸುವಿನ ಸೇವೆಯ ಕೊನೆಯ ಕಾರ್ಯವನ್ನು ನೆರವೇರಿಸುವುದಕ್ಕಾಗಿ ಯೇಸು ತನ್ನ ದೇವರಿಂದ ಆಲೋಚನೆಗಳನ್ನು ಹೊಂದಿಕೊಳ್ಳಲು ಆತನ ಏಕಾಂಗಿಯಾಗಿ ಆತನ ತೋಟದಲ್ಲಿ ಸಮಯವನ್ನು ಕಳೆದನು. So God sent Moses and Elijah in a physical sign telling Jesus exactly what he should do, that is, he should go to the cross on his last days. ಯೇಸುವಿನ ಕಡೆಯ ದಿವಸಗಳಲ್ಲಿ ಶಿಲುಬೆಗೆ ಹೋಗಬೇಕೆಂಬುದಾಗಿ ದೇವರು ಆತನಿಗೆ ಸೂಚನೆಗಳನ್ನು ಕೊಟ್ಟನು. And when he came down to the mountain and he saw his disciples casting out demons and they could not, so they came to Jesus. ಶಿಷ್ಯರು ದೆವ್ವವನ್ನು ಓಡಿಸಲು ಆಗದೆ ಅವರು ಯೇಸುವಿನ ಬಳಿಗೆ ಬಂದರು. And then Jesus said, your faith is little, that's why you cannot cast it out. ನಿಮ್ಮ ನಂಬಿಕೆಯು ಅಲ್ಪವಾಗಿದೆ, ಆದುದರಿಂದ ನೀವು ದೆವ್ವಗಳನ್ನು ಓಡಿಸಲಿಕ್ಕೆ ಆಗಲಿಲ್ಲವೆಂದು ಹೇಳಿದನು. And how does great faith comes? ಈ ಒಂದು ಶ್ರೇಷ್ಠವಾದ ನಂಬಿಕೆ ಹೇಗೆ ಬರುತ್ತದೆ? Is when you receive the fear of God through prayer and fasting. ಪ್ರಾರ್ಥನೆ ಮತ್ತು ಉಪವಾಸ ದೇವರ ಭಯದಿಂದ ಅದು ಬರುತ್ತದೆ. Now, physical fasting is to direct our desires to God, not to direct our desires to food, not to direct our desires to food, but to direct our desires to God. That's physical fasting. ನಾವು ದೈಹಿಕವಾಗಿ ಉಪವಾಸವಿರುವುದಂತಂದ್ರೆ ನಾವು ಅನ್ನಪಾನಗಳನ್ನು ಬಿಟ್ಟು ದೇವರ ಆಲೋಚನೆಗಳನ್ನು ಆತನ ಮಾರ್ಗದರ್ಶನಗಳನ್ನು ಹೊಂದಿಕೊಳ್ಳುವಂತದ್ದಾಗಿದೆ. So it is possible to eat less every day so that our desires is always focused on God. Even when we are not fasting, but we eat little, so that our desires are always focusing on God. ನಾವು ಅನೇಕ ದಿನಗಳಲ್ಲಿ ನಾವು ಏನ್ ಮಾಡಬಹುದು ಅಂತಂದ್ರೆ ಕಡಿಮೆ ಒಂದು ಆಹಾರ ಸೇವನೆ ಮಾಡಿ ಮತ್ತು ನಾವು ದೇವರ ಸಮಯವನ್ನು ಕೊಡುವಾಗ ದೇವರು ತನ್ನ ಆಲೋಚನೆಗಳನ್ನು ನಾವು ಹೊಂದಿಕೊಳ್ಳಬಹುದು. ಈ ರೀತಿಯಾಗಿ ನಾವು ಇರಬಹುದಾಗಿದೆ. So we live a life of discipline. We do not eat too much, right? We eat lesser so that our senses remains very, very sharp. ನಾವು ಅತಿಯಾಗಿ ಊಟ ಮಾಡದೆ ನಾವು ಎಚ್ಚರವಾಗಿದ್ದು ನಾವು ಒಂದು ಶಿಸ್ತನ್ನು ಹೊಂದಿಕೊಂಡು ನಾವು ಚುರುಕಾಗಿ ದೇವರಿಂದ ಆಲೋಚನೆಗಳನ್ನು ಹೊಂದಿಕೊಳ್ಳಬಹುದಾಗಿದೆ. So when we fear God, God is with us. ನಾವು ದೇವರಿಗೆ ಭಯಪಡುವಾಗ ದೇವರು ನಮ್ಮ ಸಂಗಡ ಇರುತ್ತಾನೆ. And we don't need to cry before God, dance before God, worship, fasting and prayer for many hours. We do not. ಮತ್ತೆ ನಾವು ಹೆಚ್ಚಿನ ಸಮಯ ಪ್ರಾರ್ಥನೆ ಮತ್ತು ಉಪವಾಸ ಅನೇಕ ಸರಿ ಇರೋದಿಲ್ಲ. This fasting and dancing is all in the external appearance, but the fear of God is inside here. ಉಪವಾಸ ಇರುವಂತದ್ದು ಮತ್ತು ಕುಣಿಯುವಂತದ್ದು ಇದು ಹೊರಗಿನ ಒಂದು ತೋರಿಕೆಯಾಗಿ ಕಂಡು ಬರುತ್ತದೆ. And when God sees a man that fears God, he will tell him exactly what he needs to do, and the power of God is with him.
ದೇವರಿಗೆ ಭಯಪಡುವಂತ ವ್ಯಕ್ತಿಗೆ ದೇವರು ಸರಿಯಾಗಿ ಯಾವ ಕಾರ್ಯಗಳನ್ನು ಮಾಡಬೇಕೆಂದು ಆತನ ಸಂಗಡ ಇದ್ದು ತಿಳಿಸುತ್ತಾನೆ. Now, last week, we received news that there is one pastor is in India who is dying, perhaps because of coronavirus. ಕಳೆದ ವಾರದಲ್ಲಿ ಒಬ್ಬ ದೈವ ಸೇವಕರು ಒಂದು ಕೊರೋನಾ ವೈರಸ್ ನಿಮಿತ್ತವಾಗಿ ಸತ್ತರೆಂಬ ಒಂದು ಸಂದೇಶವು ನಮಗೆ ದೊರಕಿತು. So you see on this picture, this is the man who is a pastor in the village. He was having a mass because he's about to die. ಇಲ್ಲಿ ನೀವು ನೋಡಬಹುದು ಒಂದು ಹಳ್ಳಿಯಲ್ಲಿ ಒಬ್ಬ ಸೇವಕರು ಸಾಯುವುದಕ್ಕಿಂತ ಮುಂಚಿತವಾಗಿ ಈ ರೀತಿಯಾಗಿ ಅವರು ಇದ್ದರು. And then when we receive news, the Lord tells us that he will not die, but to live. ನಾವು ಇದನ್ನು ಕುರಿತು ಆಲೋಚನೆ ಮಾಡಿದಾಗ ಆತನು ಸಾಯುವುದಿಲ್ಲ ಆದರೆ ಬದುಕುತ್ತಾನೆಂಬ ಒಂದು ಸಂದೇಶವನ್ನು ಹೊಂದಿಕೊಂಡೆವು. Then we ask God, is it our role? Is it our purpose to raise him up? ಮತ್ತು ಆತನನ್ನು ಎಬ್ಬಿಸುವಂತದ್ದು ನಮ್ಮ ಒಂದು ಪಾತ್ರವೋ ಅಥವಾ ನಮ್ಮ ಉದ್ದೇಶವೋ ಎಂಬುದಾಗಿ ದೇವರನ್ನು ಕೇಳಿಕೊಂಡೆವು. And then God said, I've chosen you to do the job. Raise him up. ಮತ್ತು ಈ ಒಂದು ಕಾರ್ಯವನ್ನು ಮಾಡೋದಕ್ಕಾಗಿ ನನ್ನನ್ನು ಆರಿಸಿಕೊಂಡಿದ್ದೇನೆ, ಆತನನ್ನು ಎಬ್ಬಿಸು. And then having received the instructions from God, the mandate from God, we send out the angel. ಮತ್ತು ದೇವರಿಂದ ನಾವು ಸೂಚನೆಗಳನ್ನು ಹೊಂದಿಕೊಂಡಾಗ ಆ ದೇವದೂತರು ಈ ಒಂದು ಕಾರ್ಯವನ್ನು ಮಾಡೋದಕ್ಕಾಗಿ ಕಳುಹಿಸಲ್ಪಟ್ಟರು. So the angel said that it's because this pastor was being attacked by a curse. All right, so we destroyed the curse through the angel. ಮತ್ತು ಈ ಒಂದು ಸೇವಕರು ಒಂದು ಶಾಪಗಳನ್ನು ಹೊಂದಿಕೊಂಡಿದ್ದರಿಂದ ಅವುಗಳನ್ನು ಮುರಿಯುವುದಕ್ಕಾಗಿ ದೇವದೂತರನ್ನು ಕಳಿಸಲ್ವಾಯಿತು. So we asked the Lord, should we discipline the person who sent the curse? ಮತ್ತು ಒಂದು ಶಾಪವನ್ನು ಕಳಿಸಿದಂತ ವ್ಯಕ್ತಿಯನ್ನು ನಾವು ಶಿಸ್ತುಗೊಳಿಸಬೇಕೆಂಬುದಾಗಿ ಕರ್ತನನ್ನು ಕೇಳಿಕೊಂಡೆವು. So the Lord says, yes, discipline the person who sent out the curse. ಮತ್ತು ಆ ಒಂದು ಶಾಪವನ್ನು ಕಳಿಸಿದಂತ ವ್ಯಕ್ತಿಯನ್ನು ನಾವು ಶಿಸ್ತುಪಡಿಸಬೇಕಾಯಿತು. So the angel went to discipline the person who sent out the curse. ಮತ್ತು ಆ ಒಂದು ಕಳಿಸಿದಂತ ವ್ಯಕ್ತಿಯನ್ನು ಶಿಸ್ತುಪಡಿಸುವುದಕ್ಕಾಗಿ ದೇವದೂತರನ್ನು ಕಳಿಸಲಾಯಿತು. And the very same night, this pastor was healed and he took off his mask. ಆ ಒಂದು ರಾತ್ರಿಯಲ್ಲಿ ಆ ಒಂದು ಸೇವಕರು ಆತನು ಸರಿಯಾಗಿ ತನ್ನ ಒಂದು ಮಾಸ್ಕ್ ವೆಂಟಿಲೇಟರ್ ಇಂದ ಹೊರಗೆ ಬರಲಿಕ್ಕೆ ಸಾಧ್ಯವಾಯಿತು. And here you see this pastor went home and as normal and he slept in his own house. ಮತ್ತು ಈ ಸೇವಕನು ಮನೆಗೆ ಹೋಗಿ ಆತನು ವಿಶ್ರಮಿಸಿಕೊಳ್ಳಲಿಕ್ಕೆ ಸಾಧ್ಯವಾಯಿತು. So I want to encourage us that when we fear God and seek him every day, our life will be full of peace and power. ನಾವು ಪ್ರತಿದಿನವೂ ದೇವರನ್ನು ಹುಡುಕುವಾಗ ನಮ್ಮ ಜೀವಿತವು ಬಲಭರಿತವಾಗಿ ತುಂಬಿರುತ್ತದೆ. Spend less time reasoning in your own mind as to what you should do. Spend more time listening to God as to what he says to us. ನಾವು ಯಾವಾಗಲೂ ನಾವು ಏನು ಮಾಡಬೇಕೆಂಬುದಾಗಿ ನಮ್ಮ ಸ್ವಂತ ಆಲೋಚನೆಗಳನ್ನು ನಾವು ಮಾಡದೆ ಹೆಚ್ಚಿನ ಸಮಯವನ್ನು ದೇವರಿಂದ ಆಲೋಚನೆಗಳನ್ನು ಹೊಂದಿಕೊಳ್ಳುವುದಕ್ಕಾಗಿ ನಾವು ಕಳೆಯಬೇಕಾಗಿದೆ. Spend more time with the people who are spiritual, who is able, who is humble, who is contrite in spirit, who trembles at his word. Spend more time with these people. ಹೆಚ್ಚಿನ ಸಮಯ ಆತ್ಮಿಕವಾಗಿರುವಂತಹ ಜನರಲ್ಲಿ ಮತ್ತು ಭಯಪಡುವಂತವರಲ್ಲಿ, ಪಶ್ಚಾತ್ತಾಪ ಪಡೆಯುವಂತರಲ್ಲಿ, ತಗ್ಗಿಸಿಕೊಂಡಂತಹ ಜನರಲ್ಲಿ ನಾವು ಹೆಚ್ಚಿನ ಸಮಯವನ್ನು ಕಳೆಯಬೇಕಾಗಿದೆ. Don't let anybody come close to you and take away your time and resources. ನಿಮ್ಮ ಒಂದು ಸಮಯವನ್ನು ಅಥವಾ ಸಂಪನ್ಮೂಲಗಳನ್ನು ಜನರು ಬಂದು ತೆಗೆದುಕೊಂಡು ಹೋಗುವುದಕ್ಕೆ ನಾವು ಅವಕಾಶವನ್ನು ಕೊಡಬಾರದು. Jesus said, who is my family? And then Jesus said that it is those who do the will of God. They are my brothers, my sisters, my father and my mother. ನನ್ನ ಬಂಧುಗಳು ಯಾರೆಂಬುದಾಗಿ ಯೇಸುವನ್ನು ಕೇಳಿದಾಗ ಆತನು ಹೇಳಿದನೆ ಅಂತಂದ್ರೆ
ಯಾರು ದೇವರ ಚಿತ್ತವನ್ನು ನೆರವೇರಿಸುತ್ತಾರೆ ಅವರೇ ನನ್ನ ತಂದೆ ತಾಯಿ ತಂಗಿ ಸಂಬಂಧಿಕರೆಂಬುದಾಗಿ ಹೇಳಿದ. If there are problems in your family, if there are problems in your workplace, do not spend time asking God to solve those problems. ನಿಮ್ಮ ಕೆಲಸದ ಸ್ಥಳದಲ್ಲಿ ಕುಟುಂಬದಲ್ಲಿ ಸಮಸ್ಯೆಗಳಿರುವುದಾದ್ರೆ ಅವುಗಳನ್ನು ತೆಗೆದು ಹಾಕಬೇಕೆಂದಾಗಿ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಾ ಇರಬೇಡಿ. But rather humble ourselves, be broken, come before God and ask God to speak to us. ಅದಕ್ಕೆ ಬದಲಾಗಿ ನಾವು ಪಶ್ಚಾತ್ತಾಪ ಪಟ್ಟು ದೇವರ ಮುಂದೆ ಬಂದು ದೇವರು ನಮ್ಮೊಂದಿಗೆ ಮಾತನಾಡಬೇಕೆಂಬುದಾಗಿ ನಾವು ಕೇಳಿಕೊಳ್ಳಬೇಕಾಗಿದೆ. When our heart is open, when God speaks to us, and then when we hear and obey, then God will solve our problems. ಮತ್ತು ನಾವು ತೆರೆದ ಹೃದಯವನ್ನು ಹೊಂದಿರುವಾಗ ದೇವರು ನಮ್ಮ ಸಮಸ್ಯೆಗಳನ್ನು ಪರಿಹರಿಸಿ ಆತನು ನಮ್ಮೊಂದಿಗೆ ಮಾತನಾಡುತ್ತಾನೆ. Let us pray. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. Open your heart. ನಿಮ್ಮ ಹೃದಯಗಳನ್ನು ತೆರೆಯಿರಿ. Lord Jesus, ಕರ್ತನಾದ ಯೇಸುವೇ, I fear you. ನಾನು ನಿನಗೆ ಭಯಪಡುತ್ತೇನೆ. I humble myself before you. ನಿನ್ನ ಮುಂದೆ ನನ್ನನ್ನು ನಾನು ತಗ್ಗಿಸಿಕೊಳ್ಳುತ್ತೇನೆ. Forgive me for thinking that I am capable to do many things. ನಾನು ನನ್ನಷ್ಟಕ್ಕೆ ಅನೇಕ ಕಾರ್ಯಗಳನ್ನು ಮಾಡುತ್ತೇನೆ ಎಂಬ ಆಲೋಚನೆ ಮಾಡಿದ್ದಕ್ಕಾಗಿ ನಾನು ಕ್ಷಮಿಸು. Fill me with the fear of God. ನನ್ನನ್ನು ನಿನ್ನ ಭಯದಿಂದ ತುಂಬಿಸು. Speak to me and I will listen. ನನ್ನೊಂದಿಗೆ ಮಾತನಾಡು ಮತ್ತು ನಾನು ಕೇಳುತ್ತೇನೆ. Cause my desires to be sharpened towards you. ನನ್ನ ಒಂದು ಆಶೆಗಳನ್ನು ನಿನ್ನ ಕಡೆಗೆ ತಿರುಗಿಸುವಂತೆ ಮಾಡು. Fill me with the Spirit. ಆತ್ಮನಿಂದ ನನ್ನನ್ನು ತುಂಬಿಸು. Holy Spirit, come and fill us. ಪವಿತ್ರಾತ್ಮನೇ ಬಂದು ನನ್ನನ್ನು ತುಂಬು. Right now, the Lord Jesus is coming to heal us of our sickness. ದೇವರು ಈ ಒಂದು ಸಮಯದಲ್ಲಿ ನಮ್ಮ ಕಾಯಿಲೆಗಳನ್ನು ಗುಣಪಡಿಸಲಿಕ್ಕೆ ಇದ್ದಾನೆ. I want you to put your hand on the part of your body that is sick and that is painful. ಮತ್ತು ನಿಮ್ಮ ದೇಹದ ಯಾವ ಭಾಗ ಅನಾರೋಗ್ಯಕ್ಕೆ ಒಳಗಾಗಿದೆ ಅಲ್ಲಿ ನಿಮ್ಮ ಕೈಗಳನ್ನು ಇಟ್ಟುಕೊಳ್ಳುವುದಾದ್ರೆ ನಾನು ಪ್ರಾರ್ಥನೆ ಮಾಡುತ್ತೇನೆ. Do that right now. ಕರ್ತನಾದ ಯೇಸುವೇ, Angels, I send you out in Jesus' name. ಯೇಸುವಿನ ನಾಮದಲ್ಲಿ ದೇವದೂತರು ಕಾರ್ಯಗಳನ್ನು ಮಾಡುತ್ತಾರೆ. I command the spirits of sickness to leave. ರೋಗದ ಆತ್ಮಗಳು ಬಿಟ್ಟು ಹೋಗಬೇಕೆಂಬುದಾಗಿ ನಾನು ಆಜ್ಞಾಪಿಸುತ್ತೇನೆ. I command mind-confusing spirits to leave. ಮತ್ತು ಮನಸ್ಸನ್ನು ಕಳವಗೊಳಿಸುವಂತ ಆತ್ಮಗಳು ಬಿಟ್ಟು ಹೋಗಬೇಕೆಂಬುದಾಗಿ ಆಜ್ಞಾಪಿಸುತ್ತೇನೆ. I command spirits of hate and unforgiveness to leave. ಅಕ್ಷಮಾಪಣೆ ಮತ್ತು ಹಗೆತನ ಮಾಡುವಂತ ಆತ್ಮಗಳು ಬಿಟ್ಟು ಹೋಗಬೇಕೆಂಬುದಾಗಿ ಆಜ್ಞಾಪಿಸುತ್ತೇನೆ. In Jesus' name, I command all pain to go right now. ಈಗಲೇ ಯೇಸು ನಾಮದಲ್ಲಿ ಎಲ್ಲ ದುಷ್ಟ ಆತ್ಮಗಳು ಬಿಟ್ಟು ಹೋಗಬೇಕೆಂಬುದಾಗಿ ನಾನು ಆಜ್ಞಾಪಿಸುತ್ತೇನೆ. In Jesus' name we pray. Amen. ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥಿಸುತ್ತೇವೆ.